ಹುಬ್ಬಳ್ಳಿಯಲ್ಲಿ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಹೇಳಿಕೆ ನೀಡಿದ್ದು, ಧಾರವಾಡದಲ್ಲಿ ಬಿಜೆಪಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಗೆ ಸರ್ಕಾರ ಹೆದರಿದೆ ಎಂದರು. ಕ್ಯಾಬಿನೆಟ್ನಲ್ಲಿ 56,000 ನೇಮಕಾತಿಗೆ ನಿರ್ಧಾರ ಕೈಗೊಂಡಿರುವುದು ವಿದ್ಯಾರ್ಥಿಗಳು ಹಾಗೂ ಪಾಲಕರಿಗೆ ಸಂತೋಷ ತಂದಿದೆ. ಇದು ಬಿಜೆಪಿ ಹಾಗೂ ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಿಕ್ಕ ಜಯ ಎಂದು ಹೇಳಿದರು. ಕೇವಲ ನಿರ್ಧಾರ ಸಾಲದು, ತಕ್ಷಣವೇ ನೋಟಿಫಿಕೇಶನ್ ಹೊರಡಿಸಬೇಕು ಎಂದು ಒತ್ತಾಯಿಸಿದರು. ಕೆಪಿಎಸ್ಸಿ ಭ್ರಷ್ಟಾಚಾರದ ಕರಿನೆರಳು ನೇಮಕಾತಿಗೆ ಬೀಳದಂತೆ ನೋಡಿಕೊಳ್ಳಬೇಕು ಎಂದರು. ವಿದ್ಯಾರ್ಥಿ ನಾಯಕರ ಮೇಲೆ ಯಾವುದೇ ಕಾರಣಕ್ಕೂ ಕೇಸ್ ಹಾಕಬಾರದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. 24ನೇ ತಾರೀಕಿನ ದಿನ ಧಾರವಾಡದಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಮತ್ತು ಅಕ್ಸಾ ಈ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ನಡೆದಂತ ವಿದ್ಯಾರ್ಥಿಗಳ ಹೋರಾಟಕ್ಕೆ ಹೆದರಿ ಇವತ್ತು ರಾಜ್ಯ ಸರ್ಕಾರ ಈ ಹೋರಾಟ ಇನ್ನೂ ಉಗ್ರವಾಗಿ ಆಗ್ತೈತಿ, ಇನ್ನೂ ಹೆಚ್ಚು ಉಗ್ರ ಆದ್ರೆ ಸರ್ಕಾರನ ಏರುಪೇರು ಆಗ್ತೈತಿ ಅನ್ನುವಂತ ಹೆದರಿಕೆಯಿಂದ ಕೂಡಲೇ ಅವರು ಕ್ಯಾಬಿನೆಟ್ದಲ್ಲಿ 56,000 ನೇಮಕಾತಿ ಮಾಡ್ಬೇಕಂತ ಹೇಳಿ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಈ ಡಿಸಿಷನ್ ವಿದ್ಯಾರ್ಥಿಗಳ ತಂದೆ ತಾಯಿಗಳಿಗೆ ಸಂತೋಷವನ್ನ ಉಂಟು ಮಾಡಿತ್ತು ಅಂತ ಹೇಳಾಕ ನಂಗೆ ಖುಷಿ ಅನಿಸ್ತೈತಿ. ಮತ್ತು ಇದು ಭಾರತೀಯ ಜನತಾ ಪಕ್ಷ ಅಧಿಕೃತ ವಿರೋಧ ಪಕ್ಷವಾಗಿ ಏನು ನಾವು ಹೋರಾಟ ಮಾಡಿದ್ವಿ, ಈ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ.